ನಂದು ನಂದು ಚೆನ್ನಾಗಿಲ್ಲ. ಸೂಪರ್ ಅಲ್ಲ. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಟೈಲರ್ಸ್ ನೋಡಿ. ಚಿಕ್ಕಪಾಡಿ ಹೊಡ್ಲು ಎತ್ತಾಳೆ. ಆಯ್ತು ದಶ. ಭತ್ತದೆಲ್ಲ ಚೆನ್ನಾಗಿದೆ, ಒಳ್ಳೆ ಗಾಳಿ ನೋಡಿ. ಮಕ್ಕಳು ಸಹ ಹತ್ತಿದ್ದಾರೆ, ಚೆನ್ನಾಗಿದೆ. ಸೂರ್ಯ ಮುಳುಗು. ಏನು ಮೆಟ್ಲು ಒಂದೇ ಇಲ್ಲ, ಗಾಡಿ ಫುಲ್ಲು ಅದು ಮೇಲ್ ತನಕ ಇದೆ. ಆದರೆ ನಾವು ಹತ್ತಣ ಅಂತ ಬಂದ್ವಿ. ಇಲ್ಲಿ ನಮ್ಮ ಕಾರ್ತಿಕ್ ಅವರು ದಣಿದು ಸುಸ್ತಾಗಿ ರೆಸ್ಟ್ ತಗೋತಾ ಇದ್ದಾರೆ. ಈಗ ಮತ್ತೆ ಹತ್ತಕ್ಕೆ ಪ್ರಾರಂಭ. ಇಲ್ಲೇ ತುದಿ ಮುಟ್ಟಿದ್ದೀವಿ, ಹತ್ತಾ ಇದ್ದೀವಿ. ಮೆಟ್ಲು ಅಷ್ಟು ಕಷ್ಟ ಅನ್ಸಲ್ಲ, ತುಂಬ ಕಡಿಮೆ, ಈಸಿಯಾಗಿ ಹತ್ಬೋದು. ಹೌದು. ಸ್ನೇಹಿತರೆ, ನಾವು ಸ್ವಲ್ಪ ಬೋಧಿ ವೃಕ್ಷದೊಳಗೆ ಕೈ ಕೊಟ್ಟು ಏನಾದರೂ ಜ್ಞಾನೋದಯ ಆಗ್ಬೋದಾ ಅಂತ ನೋಡ್ತೀವಿ. ಹಾಂ ಶಾಂತಲ್ಲ ಅವ್ರು ಇನ್ನೊಂದು ಬೇಗ. ಹಾಂ ಸರಿ ಸರಿ ಕಣೋ, ಆಯಿತು ಬನ್ನಿ. ನಮ್ಮದು ನಿಮ್ಮದು ತೆಗೀರಿ, ಇಬ್ಬರದು. ಓ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಕಡೆ ಬಪ್ಪ, ಈ ಕಡೆ ಬಾ, ಅಲ್ಲಿ ಆ ಕಡೆ. How is the view? ಇನ್ನು ಆ ಕಡೆ ಇನ್ನೂ ಅರ್ಧ ಆಗಿಲ್ಲ, ಅವೆಲ್ಲ ತಲೆಗಳನ್ನೆಲ್ಲ ಕುಣಿಸಿಲ್ಲ, ಆರ್ಡರ್ ಕೊಟ್ಟು ಮಾಡ್ಸೋಣ. ಗೊತ್ತಿರೋರು ಇವರೆಲ್ಲ Where? बारिश होती होगी ना तो ये पूरा ऊपर बारिश होती है, कलर भी मिलेगा। बारिश होती है ಜೈನ ಬಸದಿ, ಮಂದಗಿರಿ ಬೆಟ್ಟ, ಜೈನ ಬಸದಿ. ನಾವೀಗ 450 ಸ್ಟೆಪ್ಸ್ ಹತ್ಕೊಂಡು ಮಂದರಗಿರಿ ಬಂದು ಇದೊಂದು ಜೈನ ಬಸದಿ. ಮಹಾವೀರ ಅವ್ರದ್ದು ಸ್ಟ್ಯಾಚು ಇಲ್ಲಿ ನೋಡ್ಬೋದು. ನಾವಿಲ್ಲಿ ಮೇಲೆ ಬರಬೇಕಂದ್ರೆ ಕಾರ್ ಸಹ ಹತ್ರನೇ ಬರುತ್ತೆ. ಆದರೆ ನಾವು ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ. ಸುಮಾರು 450 ಸ್ಟೆಪ್ಸ್ ಇದೆ. ಇಲ್ಲಿ ಪಕ್ಕದಲ್ಲೇ ನೋಡಿ, ಇಲ್ಲಿ ಲೇಕ್ ಸಹ ಇದೆ, ತುಂಬ ವಿಶಾಲವಾಗಿದೆ. ತಣ್ಣನೆ ಗಾಳಿ, ಫುಲ್ ಬೆಟ್ಟದ ಮೇಲೆ ಬಂದಿದೆ. ಸುತ್ತಮುತ್ತ ವ್ಯೂ ಪಾಯಿಂಟ್ ಮಾತ್ರ ತುಂಬ ಸಖತ್ತಾಗಿದೆ. ಒಳ್ಳೆ ಕೆತ್ತನೆ, 12ನೇ ಶತಮಾನದ ಕೆತ್ತನೆಗಳಿದೆ. ಕಾರ್ ಮಾಡಿದ್ದಾರೆ, 12ನೇ ಶತಮಾನದ್ದು. ಏನಂದರೆ ಈಗ ಸುಮಾರು 5:30 ಗಂಟೆ ಇದೆ. 5 ಗಂಟೆ ಸೂರ್ಯ ಮುಳುಗುವ ಸಮಯ. ನಾವು ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ. ಬೋಧಿ ವೃಕ್ಷ, ಬುದ್ಧನಿಗೆ ಜ್ಞಾನವಾದ ಸ್ಥಳ.
ಅಲ್ಲಿ ಬೆಟ್ಟ ಹತ್ತಿ ಬಂದ ಮೇಲೆ ನಾವಿಲ್ಲಿ ಪಿಂಚಿ ಅಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ, ಇಲ್ಲಿ ಬಂದಿದ್ದೀವಿ. ಪಿಂಚಿ ಅಂದರೆ ಪೀಕಾಕ್ ಫೆದರ್ ಇದೆ. ಯಾಕಂದರೆ ದಿಗಂಬರರು ಇದನ್ನು ಮಂತ್ರದಂಡವಾಗಿ ಯೂಸ್ ಮಾಡ್ತಾರೆ. ಅದರಿಂದ ಇದ್ರ ಶೇಪ್ ಸಹ ಪೀಕಾಕ್ ಫೆದರಲ್ಲೇ ಇದೆ. ಇದು ಸುಮಾರು ಒಂದು 81 ಫೀಟ್ ಇದೆ. ಇದು ಒಳಗಡೆ ಏನಪ್ಪ ಅಂದರೆ ಗುರುಮಂದಿರದ ಸ್ಟ್ಯಾಚು ಇದೆ. ಒಳಗಡೆ ಫೋಟೋಗ್ರಫಿ ನಾಟ್ ಅಲೌಡ್, ಸೊ ಒಳಗಡೆ ತೋರ್ಸೋಕ್ಕಾಗಲಿಲ್ಲ. ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಇಲ್ಲೂ ಸಹ. ಸೊ ಓವರ್ ಆಲ್ ಮಂದರಗಿರಿ ಹೇಳ್ಬೇಕಂತಂದರೆ ತುಂಬ ಒಳ್ಳೆ ಒಂದು ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಒಳಗಡೆ ಧ್ಯಾನ ಮಾಡಿದ್ರೆ ಮಾಡ್ಬೋದು. ಬಟ್ ನಮಗೆ ಟೈಮ್ ಲೇಟ್ ಆಗಿದ್ದರಿಂದ ನಮ್ಮನ್ನ ಓಡಿಸೋದ್ರಲ್ಲೇ ಕಾಯ್ತಿದ್ರು ಅವರು. ಸೊ ನಾವು ಅದನ್ನ ಮಾಡೋಕ್ಕಾಗಲಿಲ್ಲ. ಸುತ್ತ ನೋಡಿ ಎಷ್ಟು ಒಳ್ಳೆ ಗಾರ್ಡನ್ ಇದೆ. ಇನ್ನೂ ಜನ ಬರ್ತಾನೆ ಇದ್ದಾರೆ, ಬಟ್ ಅದು ಕ್ಲೋಸ್ ಆಗಿದೆ. ಈಗ ಸುಮಾರು ಒಂದು 6:30 ಗಂಟೆ ಆಗಿದೆ. ಅಲ್ಲಿ ನೋಡೋಣ. ಅಲ್ಲಿ ಚಂದ್ರಪ್ರಭಾ ಅಂತ ಒಂದು ಸ್ಟ್ಯಾಚು ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಚಂದ್ರಪ್ರಭಾ ಅಂತ ಸ್ಟ್ಯಾಚು ಅಂತ ಹೇಳ್ಬೋದು. ಬನ್ನಿ ಅಲ್ಲಿ ಹೋಗೋಣ. ಪಕ್ಕದಲ್ಲೇ ಸಹ ಒಂದು ಜ್ವಾಲಾಮಾಲಿನಿ ಅಮ್ಮನವರ ಟೆಂಪಲ್ ಕೂಡ ಇದೆ ಇಲ್ಲಿ ಒಳಗಡೆ. ಆ ಕಡೆ ಹೋಗ್ಬೇಕು. ಅದು ಚಂದ್ರಪ್ರಭಾ ಸ್ಟ್ಯಾಚು ನೋಡ್ತಿದ್ದೀರಲ್ಲ, ಅಲ್ಲಿ ಹತ್ರ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಜಸ್ಟ್ ಹೋಗಿ ನೋಡೋಣ ಬನ್ನಿ. ಬಟ್ ಕೊನೆಯದಾಗಿ ಏನು ಹೇಳಬೇಕಪ್ಪ ಅಂದರೆ, ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್, ಡೇ ಔಟ್. ಇಟ್ ಈಸ್ 60 ಕಿಲೋಮೀಟರ್ ಅವೇ ಫ್ರಮ್ ಬ್ಯಾಂಗ್ಳೂರು ಅಂತ ಹೇಳ್ಬೋದು. ನಾವು ಬಿಟ್ಟಿದ್ದು ಲೇಟ್ ಆಯಿತು, 12:30. ಬಟ್ ಸ್ಟಿಲ್ ವಿ ಕುಡ್ ಕವರ್ ಎಲ್ಲ ಪ್ಲೇಸು. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ತೀರ್ಥಂಕರ ಅವರ ಚಂದ್ರಪ್ರಭಾ ಸ್ಟ್ಯಾಚು. ಇದು ಸ್ವಲ್ಪ ಧೂಳು ಸಹ ಇಲ್ಲ. ಇಷ್ಟು ಓಪನ್ ಏರಿಯಾ ಇದ್ರೂ ಧೂಳಿಲ್ಲ ಇಲ್ಲಿ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನ ನಮ್ಮದು ಡೇ ಟ್ರಿಪ್ ಮುಗೀತು. ಮಂದರಗಿರಿ ಒಳ್ಳೆ ಟ್ರೆಕ್, ಸ್ಮಾಲ್ ಟ್ರೆಕ್ ಅಂತ ಹೇಳ್ಬೋದು. ಬೆಟ್ಟ ಹತ್ತಿ ಅಲ್ಲಿ ಒಳ್ಳೆ ಗಾಳಿ ಎಲ್ಲ ಸೇವನೆ ಮಾಡಿ, ನ್ಯಾಚುರಲ್ ಪಕ್ಕದಲ್ಲೇ ಲೇಕ್ ಇದೆ. ಸೊ ಅಲ್ಲಿಂದ ಕೆಳಗಡೆ ಇಳಿದ ತಕ್ಷಣ ಇಲ್ಲಿ ಪಿಂಚಿ ಅಂದರೆ ಗುರುಮಂದಿರ ಸ್ಟ್ಯಾಚು ಹತ್ರ ಬಂದು ಒಂಥರ ವೆರಿ ಮಚ್ ನೀಡೆಡ್ ಬ್ರೇಕ್ ಅಂತ ಹೇಳ್ಬೋದು. ಬಟ್ ಒಂದೇನಪ್ಪ ಅಂದರೆ ನಾವು ಅಂದ್ಕೊಂಡಿಲ್ಲ, ಇದು ಸಡನ್ ಪ್ಲ್ಯಾನ್ ಮಾಡಿದ್ದು. ಸೊ ಇದನ್ನು ಕವರ್ ಮಾಡ್ತೀವಿ ಅನ್ನೋ ಇದಿರಲಿಲ್ಲ, ಐಡಿಯಾ ಇರಲಿಲ್ಲ. ಸೊ ಆಗಲೇ ಹೇಳ್ದಂಗೆ 60 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದ. ಈಸಿಯಾಗಿ ಅರ್ಧ ದಿನದಲ್ಲೂ ಸಹ ಬಂದು ವಾಪಸ್ ಕೂಡ ಹೋಗ್ಬೋದು ನಾವು. ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ವೆರಿ ಪ್ರಶಾಂತವಾಗಿದೆ. ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಪದೇ ಅದೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.